ಪ್ರಿಯ ವೀಕ್ಷಕರೇ, ನಾಟಕ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಈಗಿನ ಜನ್ರೇಷನ್ ಇಲ್ಲದೇ ಇರ್ಬೋದು, ಆದರೆ ನಿಜವಾದ ಕಲೆಗೆ ಬೆಲೆ ಕೊಡುವಂಥ ನಾಗರಿಕರು, ಅದರಲ್ಲೂ ನಮ್ಮ ಹಿರಿಯ ನಾಗರಿಕರಿಗೆ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ನಮ್ಮ ದಾವಣಗೆರೆ ರಂಗ ಕಲಾವಿದರಿಗೆ ವರ್ಷಾನುಗಟ್ಟಲೆ ಪೋಷಿಸಿದ ರಂಗ ಕಲಾವಿದರಿಗೆ ತವರೂರು. ಇದೇ ತಿಂಗಳು ನವಂಬರ್ 16ನೇ ತಾರೀಕು ಭಾನುವಾರ ಸಂಜೆ 5:30ಕ್ಕೆ ಎಸ್ ಮಲ್ಲಿಕಾರ್ಜುನ್ ಕಲ್ಚರಲ್ನಲ್ಲಿ BIT ಕಾಲೇಜ್ ಆವರಣದಲ್ಲಿ ನಾಟಕ ಇರುತ್ತೆ, ಕಣಿವೆಯ ಹಾಡು ಅಂತ. ಇದರ ಬಗ್ಗೆ ನಮ್ಮ ಶ್ರೀಜತ್ ಅವರು ಮಾಹಿತಿ ಕೊಡ್ತಾರೆ. ಪ್ರತಿಯೊಂದು ಸಲನೂ ನನ್ನನ್ನು ಅದು ತುಂಬ ಡಿಫ್ರೆಂಟಾಗಿ ಇಂಪ್ಯಾಕ್ಟ್ ಮಾಡಿದೆ. ತುಂಬ ಅದ್ಭುತವಾದ ಕ್ಲಾಸಿಕ್ ನಾಟಕ. ಅದನ್ನು ನಾನು ದಾವಣಗೆರೆಯಲ್ಲಿ ಯಾವಾಗ ಕರೆಸಬಹುದು, ದಾವಣಗೆರೆ ಜನಕ್ಕೆ ಯಾವಾಗ ತೋರಿಸಬಹುದು ಅನ್ನೋದೊಂದು ತುಂಬ ಆಸೆ ಇತ್ತು ನನಗೆ. ಆ ಆಸೆ ಫೈನಲಿ ನೆರವೇರ್ತಿದೆ. ರಂಗತಾಂಡವ ಕ್ರಿಯೇಷನ್ಸ್ ಅನ್ನುವಂಥ ಒಂದು ಆರ್ಟ್ ಕಲೆಕ್ಟಿವ್ನ ನಾನು ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಉದ್ಘಾಟನೆ ಸಮಾರಂಭ ಅಂತ ಈ ಒಂದು ನಟನ ರೆಪ್ರೆಟೆಡ್ ಟೀಮನ್ನು ದಾವಣಗೆರೆಗೆ ನಾನು ಕರೆಸ್ತಾ ಇದ್ದೀನಿ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಶ್ರೀ ಮಂಡ್ಯ ರಮೇಶ್ ಅವರು ಅವರೇ ದ ಮ್ಯಾನ್ ಹಿಮ್ಸೆಲ್ಫ್ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಒಂದು ರಂಗಭೂಮಿ ಬಗ್ಗೆ, ಒಂದು ಅಭಿನಯದ ಬಗ್ಗೆ ಒಂದು ಸಂವಾದ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ನವೆಂಬರ್ 16 ಭಾನುವಾರ ಸಂಜೆ 5:30ಕ್ಕೆ ಸರಿಯಾಗಿ ಎಸ್ ಮಲ್ಲಿಕಾರ್ಜುನ್ ಕಲ್ಚರಲ್ ಸೆಂಟರ್ ದಾವಣಗೆರೆ. ದಯವಿಟ್ಟು ಈ ಒಂದು ಒಳ್ಳೆಯ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡಿ. ನೀವು ರಂಗತಾಂಡವ ಕಲೆಕ್ಟಿವಿನ ಒಂದು ಪಾರ್ಟ್ ಆಗಬಹುದು. ನವೆಂಬರ್ 16ನೇ ತಾರೀಕು ಕಾಯ್ತಾ ಇರ್ತೀವಿ.